ಓಪನ್ ಆಗಿ 13 ವರ್ಷ ಆಯಿತು. ಸ್ವಯಂಭಾಗಿ ಇದು ಮಾಡಿರೋದು, ತುಂಬ ಶಕ್ತಿ ಇದೆ. ದೇವ್ರ ಹತ್ರ ಮನಸ್ಸಲ್ಲಿ ಅನ್ಕೊಂಡ್ರೆ ಸಾಕು, ಅದನ್ನ ನೆರವೇರಿಸ್ಕೊಡ್ತಾರೆ. ಏನೇ ಅನ್ಕೊಂಡ್ರು ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ಸರ್ಪದೋಷ ಇರೋರು ಬೆಂಗಳೂರು ಐಟಿ-ಬಿಟಿ ನಗರಿ, ಬೆಂಗಳೂರು ಹೈಟೆಕ್ ಸಿಟಿ ಎನ್ನುವಂತಹ ಖ್ಯಾತಿ ಗಳಿಸಿದೆ. ಇದರ ನಡುವೆ ಬೆಂಗಳೂರಿಗರೆಲ್ಲರೂ ಕೂಡ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಿದ್ದಾರೆ, ಆಧುನಿಕತೆಯನ್ನ ಮೈಗೂಡಿಸಿಕೊಳ್ತಿದ್ದಾರೆ ಎನ್ನುವಂತಹ ಅಪವಾದಗಳು ಕೇಳಿ ಬರ್ತಾ ಇದ್ದರ ನಡುವೆಯೇ ಸದ್ದಿಲ್ಲದಂತೆ ಬೆಂಗಳೂರು ಸುತ್ತಮುತ್ತಲು ನಡೆಯುವಂತಹ ಧಾರ್ಮಿಕ ಆಚರಣೆಗಳು, ಹಬ್ಬಗಳು, ಜಾತ್ರೆಗಳು ಇವೆಲ್ಲವೂ ಕೂಡ ಬೆಂಗಳೂರು ತನ್ನ ಪುರಾತನವಾದಂತಹ ಆ ಎಲ್ಲ ಆಚರಣೆಗಳನ್ನ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತಿದೆ ಎನ್ನುವುದಕ್ಕೆ ಸಾಕ್ಷಿ ಆಗತ್ತೆ ಬೆಂಗಳೂರಿನಲ್ಲಿ ನಡೆಯುವಂತಹ ದೈವಿ ಕಾರ್ಯಕ್ರಮಗಳು, ಧಾರ್ಮಿಕ ಆಚರಣೆಗಳು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ದೊಡ್ಡನಾಗಮಂಗಲದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 13ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ತಿರು ಕಲ್ಯಾಣೋತ್ಸವ ಶ್ರದ್ಧಾ ಭಕ್ತಿಗಳಿಂದ ಆಯೋಜನೆಗೊಂಡಿತ್ತು. ಇಲ್ಲಿ ನೆಲೆಸಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಂದ ಸೃಷ್ಟಿ ಹಬ್ಬ ಅಂತಲೇ ಶಿವ ಪಾರ್ವತಿ, ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ದೇವರುಗಳ ಈ ಒಂದು ಕಿರು ಕಲ್ಯಾಣೋತ್ಸವ ಅದ್ದೂರಿಯಾಗಿ ವಿಧಿವಿಧಾನಗಳೊಂದಿಗೆ ಆಯೋಜನೆಗೊಂಡಿತ್ತು. ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ತಾಯಿಯಂದರು, ಸಹೋದರಿಯರು ಈ ಒಂದು ತಿರು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ದಕ್ಷಿಣದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದಂತಹ ದೊಡ್ಡನಾಗಮಂಗಲದ ರಾಜೇಶ್ ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಹಾಗೆಯೇ ಸುತ್ತಮುತ್ತಲಿನ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿದ್ದರು. ಈ ಕಲ್ಯಾಣೋತ್ಸವ ಎಲ್ಲವೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ನಡೆದಿತ್ತು. ಎಲ್ಲವೂ ವಿಧಿವಿಧಾನಗಳೊಂದಿಗೆ ಲೋಕ ಕಲ್ಯಾಣಾರ್ಥಕವಾಗಿ ಈ ತಿರು ಕಲ್ಯಾಣೋತ್ಸವ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. प्रवर्तमानस्य अत्यब्रह्मणः द्वितीय वर्षार्थे श्वेत वराहकल्पे वैवस्वत व्यावहारिके प्रभवादीनां षष्ठी संवत्सराणां मध्ये इदानीं मंगलकर श्रीमतो विश्वावसु उंग नक्षत्र उंग राशि उंग पेरे उंग कुटुंबत्तार पेरे महास्कंद षष्ठी प्रयुक्तेन श्री वल्ली देवसेनी स्वामी परिपूर्ण अनुग्रह प्रसाद सर्वकार्येषु सर्वदा अगजानन पद्मार्तं गजानन गणपतये नमो नमः। मनसा प्रार्थनां समर्पयामि, अनेक कोटि प्रार्थना नमस्कारां समर्पयामि। अनया पूजा विधानेन महागणपति
ಧಾರ್ಮಿಕ ಆಚರಣೆಗಳು ನಿತ್ಯವೂ ಕೂಡ ಒಂದಲ್ಲ ಒಂದು ಕಡೆ ನಡೆಯುತ್ತವೆ. ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪವಿರುವಂತಹ ದೊಡ್ಡನಾಗಮಂಗಲದಲ್ಲಿ ತಿರು ಕಲ್ಯಾಣೋತ್ಸವ ಆಯೋಜನೆಗೊಂಡಿತ್ತು. ಶಕ್ತಿ ದೇವತೆ ಹಾಗೆಯೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ, ಅಂಗಾಳ ಪರಮೇಶ್ವರಿ, ಮಾರಮ್ಮ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಭಕ್ತಾದಿಗಳು ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಎಲ್ಲ ನಮಸ್ಕಾರ ಮನ್ನಿಂಗ ತಿರುಮಂಗಲ ಧಾರಣ ಮಾಡಬಹುದು. उतरना किलो करना
ಪ್ರಾರ್ಥನೆ ಮಾಡಿದೆ ಮನಸ್ಸಿನ ಇಷ್ಟಾರ್ಥಗಳನ್ನ ನನ್ನ ಕೈಗೆ ಉದಾಹರಣೆ ಕಾರ್ಯಕ್ರಮ ಅತ್ಯಂತ ವೈಭವಯುತವಾಗಿ ಮೂಡಿ ಬಂದಿತ್ತು. ಭಗವಂತನ ತಿರು ಕಲ್ಯಾಣೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ತಾಯಂದಿರು ಮತ್ತು ಸಹೋದರಿಯರು ಭಾಗಿಯಾಗಿದ್ದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ತನ್ನ ಷಣ್ಮುಖ ಸ್ವಾಹ ಓಂ ಕಾರ್ತಿಕೇಯಾಯ ವಿದ್ಮಹೇ ಹಸ್ತಾಯ ಧೀಮಹಿ ತನ್ನ ಷಣ್ಮುಖ ಪ್ರಚೋದಯಾತ್ ಸ್ವಾಹ ಓಂ ಕಾರ್ತಿಕೇಯಾಯ ಓಂ ಜಂತೇನ ದೇವತಾಭ್ಯ ದೇವತಾ ಶಾಪ್ಯದ ರಾಜಾನ ದೇವತೋ ದೇವತಾಭ್ಯ ದೇವತಾಭ್ಯ स्वाहा सप्तदे देवताभ्य सर्वाभूतेभ्यो स्वाहा देवताभ्य स्वाहा देवताभ्य सर्वाभूतेभ्यो ओम एतावन्तो वै देवानागं समासवापरे देवताभ्य अभ्यं सर्वाभूतेभ्यो स्वाहा देवताभ्य सर्वाभूतेभ्यो सर्वाभूतेभ्यो एतावन्तो देवताभ्य सर्वाभूतेभ्यो स्वाहा अभ्यय ஐயா பாலும் பழம் ரெடி பண்ணுமா? ಇದು 13ನೇ ವರ್ಷ ಈ ದೇವಸ್ಥಾನ ಓಪನ್ ಆಗಿ 13 ವರ್ಷ ಆಯಿತು. ಸ್ವಯಂಭಾಗಿ ಇದು ಮಾಡಿರೋದು ತುಂಬ ಶಕ್ತಿ ಇದೆ. ಯಾರು ಏನೇ ಅಂದ್ಕೊಂಡ್ರೂ ಈ ಸುಬ್ರಹ್ಮಣ್ಯದಿಂದ ಎಲ್ಲ ಒಳ್ಳೆಯದಾಗಿದೆ. ಇಲ್ಲಿ ಬರೋ ಭಕ್ತಾದಿಗಳು ಎಲ್ಲ ತುಂಬ ವಿಶೇಷದಿಂದ ಭಕ್ತಿಯಿಂದ ಅವ್ರು ಬರೋರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸುಬ್ರಹ್ಮಣ್ಯನ ಆಶೀರ್ವಾದ ತುಂಬ ಚೆನ್ನಾಗಿದೆ. ಅವ್ರದ್ದು ಆಶೀರ್ವಾದ ಪವರ್ ಇರೋದ್ರಿಂದ ಏನೇ ಅಂದ್ಕೊಂಡ್ರೂ ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ಸರ್ಪದೋಷ ಇರೋರು, ಏನೇ ದೋಷ ಇರೋರು ಬಂದು ಇವ್ರನ್ನ ಮುಕ್ಕೊಂಡು ಮಂಗಳವಾರ ದೀಪ ಇಕ್ತಾರೆ, ಬಂದು ಮಾಡ್ಕೊಂಡು ಹೋಗೋರೆ. ತುಂಬ ವಿಶೇಷವಾಗಿ ಚೆನ್ನಾಗಿದೆ. ದೇವಸ್ಥಾನದ ಮಹಿಮೆ ಅಷ್ಟೇ ಇದೆ. ಏನು ಕೇಳ್ಕೊಳ್ತಾರೆ ಅದು ನಡೀತದೆ, ಅಷ್ಟು ಶಕ್ತಿ ಇದೆ. ಇದು ವರ್ಷ ನಾವು ತೈಪೂಸಕ್ಕೆ ಕಾವಡಿ ತೇರು ಎಲ್ಲ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ. ಭಕ್ತಾದಿಗಳು ಇಲ್ಲಿ ಬರೋರೆಲ್ಲ ತುಂಬ ಎಲ್ಲ ಅವ್ರವ್ರಿಗೆ ಒಳ್ಳೆಯದಾಗಿದೆ. ಅವ್ರವ್ರು ವೇಲಿಕ್ಕವರು, ಅನ್ನದಾನ ಮಾಡೋರು, ಅವ್ರವ್ರು ಭಕ್ತಾದಿಗಳು ಏನೇನು ಕೇಳ್ತಾರೋ ಅವ್ರವ್ರಿಗೆ ಏನಿದೆಯೋ ಎಲ್ಲ ಕೇಳ್ಕೊಡೋದು ಎಲ್ಲ ನಡೀತದೆ. ಅವ್ರವ್ರು ಭಕ್ತಾದಿಗಳು ಬಂದು ಇಲ್ಲಿ ಬರೋರು 13 ವರ್ಷದಿಂದ ಬರೋರು. ದೇವಸ್ಥಾನದ ಮಹಿಮೆ, ದೇವ್ರ ಮಹಿಮೆ ಎಲ್ಲ ಒಳ್ಳೆಯದಾಗಿದೆ. ಅವ್ರವ್ರಿಗೆ ಒಳ್ಳೆಯದಾಗತ್ತೆ. ತುಂಬ ಶಕ್ತಿ ಇದೆ. ನಾವು ಕೇಳ್ಕೊಳ್ಳೋದು ಏನಂದರೆ ಎಲ್ಲರಿಗೂ ಒಳ್ಳೆ ಶಕ್ತಿ ಇದೆ. ಏನು ದೋಷ ಇರೋದು ಏನೇ ಇದ್ರೂ ಇಲ್ಲಿ ಬಂದು
ಸರ್ಪದೋಷ, ಮಂಗಳವಾರ ಬಂದು ದೀಪ ಇಕ್ಕಿದ್ರೆ ಮದುವೆ ಆಗಿಲ್ಲ ಅಂದರೆ, ಮಕ್ಕಳಿಲ್ಲ ಅಂದರೆ ಇಂಥವ್ರಿಗೆ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಅನುಕೂಲದ ನಡೀತದೆ ಇಲ್ಲಿ. ಯಾಕಂದರೆ ಇಲ್ಲಿ ಬಂದಿರೋರು ನಾವು ಹೇಳೋದಕ್ಕಿಂತ ಇಲ್ಲಿ ಬರೋ ಭಕ್ತಾದಿಗಳು ಕೇಳಿದ್ರೇ ಸಕ್ತದ ಗೊತ್ತಾಗತ್ತೆ. ಅವರವರಿಗೆ ಒಳ್ಳೆಯದಾಗಿದೆ. ಇಲ್ಲಿ ಬರೋರು ಎಷ್ಟು ವರ್ಷದಿಂದ ಬರ್ತಾರೆ, ಇಲ್ಲಿ ಏನು ನಡೀತಾ ಇದೆ, ನಾವು ಯಾರ ಸಪೋರ್ಟಿಂದ, ಅವರೇ ಸಪೋರ್ಟಿಂದ ನಡೆಸ್ತಾ ಇದ್ದಾರೆ. ಅವ್ರ ಮಹಿಮೆಯಿಂದ ದೇವಸ್ಥಾನ ಬೆಳೀತಾ ಇದೆ. ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸಿದ್ದರು. ಇನ್ನು ಈ ದೇಗುಲಕ್ಕೆ ಪ್ರತಿನಿತ್ಯವೂ ಆಗಮಿಸಿ ಈ ತಾಯಿಯ ಕೃಪೆಯಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಒಳಿತಾಗಿದೆ ಅಂತೇಳಿ ಭಕ್ತಿಯೋರ್ವಳು ಸಂಪೂರ್ಣವಾಗಿ ವಿವರಿಸಿದ್ದು ಹೀಗೆ. ದೇವ್ರ ಹತ್ರ ಮನ್ಸಲ್ಲಿ ಅನ್ಕೊಂಡ್ರೇನೆ ಸಾಕು, ಅದನ್ನ ನೆರವೇರಿಸ್ಕೊಡ್ತಾರೆ. ಆಯ್ತಾ, ನಾನು ಒಂದು ವರ್ಷದ ಹಿಂದೆ, ನನಗೆ ಇಷ್ಟು ವರ್ಷ ನನಗೇನು ಅಷ್ಟೊಂದು ಪ್ರಾಬ್ಲಮ್ ಏನು ಇರಲಿಲ್ಲ. ಒಂದು ವರ್ಷದ ಹಿಂದೆ ನನಗೆ ಒಂದು ಪರ್ಸ್ನಲ್ ಪ್ರಾಬ್ಲಮ್ ಆಯಿತು. ಅದನ್ನು ನಾನು ಡೈರೆಕ್ಟಾಗಿ ಹೇಳ್ಕೊಂಡಿಲ್ಲ. ಮಂಗಳವಾರ ಬಂದು ದೀಪ ಹಚ್ಕೋತಾ ಇದೆ. ಒಂದು ದಿನ ಮಾತ್ರ ನನಗೆ ಸ್ಟ್ರೈಟ್ ಇವ್ರ ಹತ್ರದಿಂದ, ಸುಬ್ರಹ್ಮಣ್ಯ ಸ್ವಾಮಿ ಹತ್ರದಿಂದ ಒಂದು ಮಂತ್ರ ಅವರೇ ಕೊಟ್ಟರು. ನನ್ನ ಮನಸ್ಸಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅದು ತಿಳ್ಕೊಂಡು ಸ್ವಾಮೀಜಿ ಅವರು ನನಗೆ ಕೇಳಿದ್ರು ಏನೋ ಪ್ರಾಬ್ಲಮ್ ಇದೆ ಅಂತ. ಅದು ಗೊತ್ತಾಗಿದ್ದ ಮೇಲೆ ನಾನು ಫಸ್ಟ್ ಆಫ್ ಆಲ್ ಅವರು ಅದು ನಂಬಲಿಲ್ಲ. ಆಮೇಲೆ ನನಗೆ ಅವ್ರ ಮಂತ್ರ ಕೊಟ್ಟ ಮೇಲೆ ನಾನು ಅದನ್ನು ಮನೆಗೆ ಇದನ್ನು ಮಾಡಿ ನೋಡಿದೆ. ಅದರಿಂದ ನನಗೆ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಯಿತು. ಮನೆಯಲ್ಲಿ ಇರೋ ಪ್ರಾಬ್ಲಮ್ಗಳು ಕಡಿಮೆ ಆಯಿತು. ಮತ್ತು ಅದ್ರ ಮೇಲೆ ಇವ್ರ ಮೇಲೆ ನಂಬಿಕೆ ಜಾಸ್ತಿ ಬಂದ ಮೇಲೆ ನಾನು ಈಗ ಸದ್ಯಕ್ಕೆ ಒಂದು ಇದು ಬೇಡ್ಕೊಂಡೆ, ಒಂದು ಕೋರಿಕೆ ಇಟ್ಟೆ. ಅದು ಏನಂದರೆ ಗುರಿ ಇಟ್ಕೊಂಡೆ, ಅದು ನಡಿಬೇಕು ಅಂತ. ಅದಕ್ಕೋಸ್ಕರ ಒಂದು ವೇಲ್ ಭಿಕ್ಷೆ ಅಂತಾರೆ, ಆ ವೇಲ್ ಭಿಕ್ಷೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಒಂದು ಶುಕ್ರವಾರ ರಾತ್ರಿ ಒಂದು 10 ಗಂಟೆ ಇರ್ಬೋದು. 10 ಗಂಟೆ ನಾನು ಫ್ರೆಂಡ್ಗೆ ಫೋನ್ ಮಾಡಿ ಕೇಳಿದೆ. 10:05ಗೆ ನನಗೆ ಒಂದು 250 ರೂಪಾಯಿ ಸಿಕ್ತು. ಅದರ ಹಿಂದೆ 3 ದಿವಸದಿಂದ ಅಷ್ಟೊಂದು ಏನು ಅಮೌಂಟ್ ಬಂದಿರಲಿಲ್ಲ. ಒಂದು 4,000 ಅಷ್ಟೇ ಆ ಮಂಗಳವಾರ ಗಂಟ ಸಿಕ್ತು. ಇದರಲ್ಲಿ ಹೆಂಗೆ ವೇಲ್ ತೊಗೊಂಡು ಕೊಡೋದು? ಸರಿ, ಏನು ಸಿಕ್ತೋ ಅದನ್ನು ಕೊಡೋಣ. ಒಟ್ಟಿನಲ್ಲಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ 13ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ತಿರು ಕಲ್ಯಾಣೋತ್ಸವ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.